ಡಿಕೆ ಶಿವಕುಮಾರ್ ಅವರನ್ನು ನೋಡಲು ಬರುತ್ತಿದ್ದವರಿಗೆ ದುರಂತ. ಟಾಟಾ ಏಸ್ಗೆ ಇಟ್ಟಿಗೆ ಲಾರಿ ಡಿಕ್ಕಿ, ಹಲವರಿಗೆ ಗಂಭೀರ ಗಾಯ. ಹಿರಿಯೂರಿನಿಂದ ಸೋಮೇರಹಳ್ಳಿ ಗಾಂಧಿನಗರ ಕಡೆಗೆ ಹೋಗುವ ರಸ್ತೆಯಲ್ಲಿ ಈ ಅಪಘಾತ ನಡೆದಿದೆ. ನಜೀರ್ ಕಾಲೋನಿ ಹಾಗೂ ಬೂತನಟ್ಟಿ ಚಳ್ಳಿಮಡು ಗ್ರಾಮಗಳಿಂದ ಟಾಟಾ ಏಸ್ ವಾಹನಗಳಲ್ಲಿ ಕಾರ್ಯಕ್ರಮಕ್ಕೆ ಬರುತ್ತಿದ್ದ ಜನರ ಮೇಲೆ ಹಿಂಭಾಗದಿಂದ ವೇಗವಾಗಿ ಬಂದ ಇಟ್ಟಿಗೆ ತುಂಬಿದ ಲಾರಿ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ರಭಸಕ್ಕೆ ಟಾಟಾ ಏಸ್ ನಲ್ಲಿದ್ದ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. ಕೆಲವರ ಕೈಕಾಲು ಮುರಿದಿದ್ದು ಹಲವರು ಅಸ್ತವ್ಯಸ್ತಗೊಂಡಿದ್ದಾರೆ. ಕೂಡಲೇ ಸ್ಥಳೀಯರು ಮತ್ತು ಪೊಲೀಸರು ಗಾಯಾಳುಗಳನ್ನ ರಕ್ಷಿಸಿ ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಾಳುಗಳ ಪೈಕಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅಪಘಾತದ ಬಳಿಕ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಆಸ್ಪತ್ರೆಗೆ ಬಂದು ಗಾಯಾಳುಗಳನ್ನು ವಿಚಾರಿಸಿಲ್ಲ ಎಂದು ಗಾಯಗೊಂಡವರು ಮತ್ತು ಅವರ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಜನರು ಕಾರ್ಯಕ್ರಮಕ್ಕೆ ಕರೆದವರು ಈಗ ನೋಡಲು ಬರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇಟ್ಟಿಗೆ ಲಾರಿ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣವೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ಕೊಡಿಸುವಂತೆ ಮತ್ತು ಸೂಕ್ತ ಪರಿಹಾರ ನೀಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸರ್, ನನಗೆ 2 ಕೈನೂ ಮುರಿದೋಗಿದೆ. ಈ ಕಡೆ ಪೂರ್ತಿ ಪಾರ್ಟ್ಸ್ ತುಂಬಾ ಏಟಾಗ್ಬಿಟ್ಟಿದೆ ಸರ್. ಹೊಟ್ಟೆ ತಕನು ಉಸಿರು ತಗೊಳಕ್ ಆಗ್ತಾ ಇಲ್ಲ, ಹಿಂಗ್ ಮಲಿಕಡಕ್ ಆಗ್ತಾ ಇಲ್ಲ. ತುಂಬಾ ಪೆಟ್ಟಾಗ್ಬಿಟ್ಟಿದೆ ಸರ್. ಒಳಗಡೆ ಇರ್ತೀನೋ ಸತ್ತೋಗ್ತೀನೋ ಗೊತ್ತಿಲ್ಲ ಸರ್. ಉಸಿರು ಸರ್, ಫಂಕ್ಷನ್ನಿಗೆ ಬರ್ಬೇಕಾದ್ರೆ ನಿಂತಿರೋ ಗಾಡಿಗೆ ಲಾರಿಯನ್ನು ಬಂದು ಹೊಡೆದಿರೋದು. ಹೊಡೆದಟ್ಟಿಗೆ ಸರ್ ರೋಡಲ್ಲಿ 3 ಜನ ಹೊಡೆದಟ್ಟಿಗೆ ರೋಡಲ್ಲಿ ಬಿದ್ಬಿಟ್ಟಿವಿ ಸರ್. ಜ್ಞಾನನೇ ಇರ್ಲಿಲ್ಲ. ನೀರು ನೀರು ಅಂತ ಇದೀನಿ. ಯಾರು ಹಿಂಗಾಗಿದೆ ಸರ್. ನಿಂತಿರೋ ಗಾಡಿಗೆ ಬಂದು ಹೊಡೆದಿರೋದು ಸರ್ ಬೆಳಿಗ್ಗೆ. ನನ್ನ ಹೆಸರು ಸೈಯದ್ ಮಾಜನ್ ಬಿ ಸರ್. ನಾವೊಂದು ಇದು ಸಮಯ ಸಹಿತ ಅಂತ ಡಿ ಸುಮಾಕರ್ ಇವ್ರು ಬರ್ತಾರಂತೇಳಿ ಬರ್ತಿದ್ರು. ಡಿ ಕೆ ಕುಮಾರ್ ಬರ್ತಾರಂತೇಳಿ ಬರ್ತಾ ಇರುವಾಗ ಅಲ್ಲಿಂದ ಬರ್ಬೇಕಾದ್ರೆ ಲೀಡರ್ಗಳೆಲ್ಲ ಫೋನ್ ಮಾಡಿ ಜನ ಕರ್ಕೊಂಬರ್ರಿ ಅಂತ ಹೇಳಿದ್ರು. ಜನ ಕರ್ಕೊಂಡ್ ಬರ್ತಾ ಇದ್ವಿ ಸರ್. ಬರ್ಬೇಕಾದ್ರೆ ರೋಡ್ನಲ್ಲಿ ಪೊಲೀಸರೆಲ್ಲ ಅಡ್ಡಾಕೊಂಡು ಗಾಡಿಗಳು ನಿಲ್ಸ್ಕೊಂಡಿದ್ರು. ನಿಂತಿರೋ ಗಾಡಿಗೆ ಬಂದು ಲಾರಿ ಬಂದು ಹೊಡೆದು ಬಿಡ್ತೀವಿ ಸರ್. ಹೊಡೆದು ಬಿಟ್ಟಾಗ ಗಾಡಿಗಳಿಂದ ಎಲ್ಲ ಭಾಳ ಅಮಾಯಕರು ಎಲ್ಲ ಗಲಾಟೆ ಇದಾಗಿಬಿಟ್ಟು ನೋವು, ಕಾಲು ಕೈಗಳು ಎಲ್ಲ ನೋವಾಗಿದ್ದಾವೆ. ಆದ್ರೆ ಯಾರು ಇವಾಗ ಗಮನ ಕೊಡ್ತಿಲ್ಲ ಸರ್. ಮಾಮೇಕರು ಮಕ್ಕಳು ಸರ್, ಒಂದಿನ ಕೂಲ್ಸಿ ಕೆಲಸ ನಡೆಯಲ್ಲ ಅಂತ ಜನ ಬಂದು ಇವತ್ತು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇವತ್ತವ್ರಿಗೆ ಯಾರು ಬಂದು ನೋಡ್ತಾ ಇಲ್ಲ ಸರ್. ಯಾರು ಬಂದಿಲ್ಲ ಸರ್. ಇವಾಗ ಲೋಡ್ ಬಂದಿಲ್ಲ ಸರ್. ಅವ್ರವ್ರ ಕೆಲಸ ಮಾಡ್ತಿದಾರ ಸರ್. ಬಿದ್ದಿರೋರು ಒಂದು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಂತ ನನಗೆ ಹೇಳಿದ್ರು. ಆಸ್ಪತ್ರೆಗೆ ಕರ್ಕೊಂಬಂದಿನಿ. ಎಲ್ಲ ಟ್ರೀಟ್ಮೆಂಟ್ ನಾನೇ ಕೈಯಿಂದ ದುಡ್ಡು ಕೊಟ್ಟು ಮಾಡ್ತಾ ಇದೀನಿ ಇಲ್ಲಿ. ಆದ್ರೆ ಇವತ್ತವ್ರಿಗೆ ಯಾರು ಇನ್ನೂವರೆಗೂ ಬಂದಿಲ್ಲ ಸರ್. ಬಂದು ಏನಾಗಿದೆ ಅಂತ ನೋಡ್ತಿಲ್ಲ. ಒಂದು ಸಣ್ಣ ಮಗು ತಲೆ ಪೆಟ್ಟಾಗ್ಬಿಟ್ಟಿದೆ. 1 ವರ್ಷ ಮಗು ಎತ್ಕೊಂಡು ಕುಂತಿದ್ ಮಗು ಒಂದು 12 ಜನಕ್ಕೆ ಏಟಾಗಿದೆ ಸರ್. 12 ಜನಕ್ಕೆ ಏಟಾಗಿದೆ. ಸಣ್ಣ ಮಗುಗೆ ತಲೆಗೆ ಏಟಾಗ್ಬಿಟ್ಟು ವಾಂತಿ ಭೇದಿ ಮಾಡ್ತಿದ್ದೆ. ದುರ್ಗ ಕರ್ಕೊಂಡು ಹೋಗಿನಿ. ಬರ್ದ್ರಿ ಸರ್ ಅಂತ ಫೋನ್ ಮಾಡಿದ್ರೆ ಯಾರು ಒಬ್ಬರಿಂದವರೆಗೂ ಬಂದೇ ಇಲ್ಲ ಸರ್. ಬಂದೇ ಇಲ್ಲ. ನಮ್ಗೇನು ಕ್ರಮನ ಮಾಡ್ತಿಲ್ಲ. ಈಗ ಈ ಕಾಂಗ್ರೆಸ್ ಪಕ್ಷವರು ಅಂತ ಎಷ್ಟು ಲೀಡರ್ಗಳು ಇದ್ದಾರೆ, ಅಷ್ಟು ಜನಕ್ಕೆ ಫೋನ್ ಮಾಡಿದ್ದೀವಿ. ಒಬ್ಬರು ಗಮನ ಹಾಕೊಂಡಿಲ್ಲ, ಒಬ್ಬರು ಬಂದಿಲ್ಲ. ಕಾಂಗ್ರೆಸ್ ಲೀಡರ್ಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಫೋನ್ ಮಾಡಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಒಬ್ಬರು ಬಗ್ಗು ನೋಡಿಲ್ಲ, ಏನಿಲ್ಲ. ಅಮಾಯಕ ಜನ ಎಲ್ಲ ಬಿದ್ದು ಹೊಡೆದಾಡ್ತಾರ. ಮುಖ್ಯಮಂತ್ರಿ ಫಂಕ್ಷನ್ನಿಗೆ ಬಂದು ಈ ಥರ ಆಗೈತೆ. ಅವ್ರು ಎಷ್ಟು ಇದು ನೋಡ್ಬೋದು. ಯಾರು ಬಂದು ಒಬ್ಬರು ಅಲ್ಲಿ ಮುಖ್ಯ ಲೀಡರ್ ಅಂದರೆ ಆ ಊರಾಗೆ ಬಾಲರಾಜ್ ಅಂತ ಅವ್ರು ಕಳಿಸಿದ್ರು. ಅವ್ರ ಲೀಡ್ರ್ ಅಲ್ಲೇ ಅದು ಬಾಲರಾಜ್ ಕರ್ಕೊಂಬರ್ರಿ ಅಲ್ಲಿ ಫಂಕ್ಷನ್ ಐತೆ ಅಂತ ಕರ್ಕೊಂಬಂದ್ರು. ಎಲ್ಲರಿಗೂ ಫೋನ್ ಮಾಡ್ತಿವ್ರಿ, ಯಾರು ಬಂದು ಬಗ್ ನೋಡ್ತಿಲ್ಲ. ಲೀಡರ್ಗಳು ಬರ್ತಾರಲ್ಲ ಸರ್, ಅವರು ರೆಸ್ಪಾನ್ಸ್ ತಗೋಬೇಕು. ನಮ್ ಕಾಂಗ್ರೆಸ್ ಲೀಡ್ರು ಇವರು ನಮ್ಮ ಹುಲುಲ್ಕುಂಟೆ ನರಸಿಂಹಣ್ಣ ಅಂತ ಹೇಳಿ ಅವರು ಸರ್ ಎಲ್ಲ ಕರ್ಕೊಂಬಂದು ಇಲ್ಲೆಲ್ಲರಿಗೂ ತೋರಿಸ್ತಾ ಇದ್ದಾರೆ ಸರ್. ನಮ್ಮ ಲೀಡ್ರು ನಾವು ಅವ್ರ ಮೇಲೆ ಆರೋಪ ಮಾಡಲ್ಲ. ಫಂಕ್ಷನ್ಗೆ ಬಂದಿದ್ದು ಲಾರಿ ಹೊಡೆದಿದ್ದು ತಪ್ಪು ಸರ್. ನಮಗೆ ನಾವು ಕಾಂಗ್ರೆಸ್ ಮೇಲೆ ಲೀಡ್ರ್ ಮೇಲೆ ಅವರು ಬರಕ್ಕೆ ಹೇಳಿದ್ದಾರೆ, ಬಂದಿದ್ದಾರೆ ಸರ್. ಜಾಮ್ ಆಗಿರೋದಕ್ಕೆ ಪೊಲೀಸ್ ಮೇಲೂ ಆರೋಪ ಮಾಡಲ್ಲ. CM ಬರ್ತಾರಂತೇಳಿ ಎಲ್ಲ ಕಡೆ ಪೊಲೀಸಿಗೆ ಹಾಕಿರ್ತಾರೆ ಸರ್ ಬಂದೋಬಸ್ತಿಗೆ. ಅವ್ರು ಬಂದೋಬಸ್ತಲ್ಲಿ ಇದ್ರಲ್ಲ, ಇವು ಟೆಂಪೋಗಳು ಲೇಟಾಗಿ ಬಂದ್ವಾ, ಹಂಗಾಗಿ ಅಲ್ಲಿ ಜಾಮ್ ಆಗೈತೆ ಅಂತೇಳಿ ಬಿಟ್ಟಿಲ್ಲ. ಇಲ್ಲಿ ನಿಲ್ಲಿಸ್ರಿ, ಒಂದು ಸ್ವಲ್ಪ ಜಾಮ್ ಆದಮೇಲೆ ಹೊರಗೆ ಹೋಗ್ಲಿ ಅಂತ ಬಿಡೋಕ್ಕೆ ಹೇಳಿದ್ದಾರೆ. ಹಂಗೆ ಇವು
4 ಟೆಂಪೋ ನಿಲ್ಸಿದ್ರಲ್ಲ, ಇಟ್ಕೆ ಲಾರಿ ಬಂದ್ಬಿಟ್ಟು ಏನೋ ಸರಾಯಿ ಕುಡ್ದಿದ್ನಂತೆ ಆತ ಡ್ರೈವರು, ಕೆಳಗಿಳಿಸ್ದಾಗ ಡ್ರಿಂಕ್ಸ್ ಮಾಡಿದ್ದಾನೆ. ಹಂಗಾಗಿ ಬಂದು ಏಕಾಏಕಿ ಫೋರ್ಸಾಗಿ ಬಂದು ಹೊಡೆದಿರೋದಕ್ಕೆ 4 ಗಾಡಿನೂ ಹಂಗಾಗಿದೆ ಸರ್. ಈಗ ನಜೂರ್ ಕಾಲೋನಿಗೆ ಎಷ್ಟು ಜನ ಸರ್? 12 ಜನಕ್ಕೆ ಫುಲ್ಲು ಸೀರಿಯಸ್ ಐತೆ ಸರ್. ಈಗ ಚಿತ್ರದುರ್ಗಕ್ಕೆ ಇಬ್ಬರನ್ನ ಕಳಿಸಿದ್ವಿ ಸರ್. ತುಮಕೂರು ಹೇಮಾವತಿಗೆ ಒಬ್ಬರು ಸೀರಿಯಸ್, ಕಾಲು ಎಲ್ಲ ಇದಾಗೆ ಪ್ಯಾಚರ್ ಫುಲ್ ಇದಾಗೈತೆ ಸರ್, ಅಲ್ಲಿ ಕಳಿಸಿದ್ವಿ. ಇನ್ನೊಂದು 3 ಜನ ಅಲ್ಲಿ ಏಟಾಗಿರೋ ಇದ್ದಾರೆ ಸರ್. ಇಲ್ಲಡಿ ಸರ್, ಇವ್ರಿಗೆ ಕುಡಿಯಕ್ ನೀರಿಲ್ಲ ಸರ್ ನಜೂರ್ ಕಾಲೋನಿಗೆ. ಅಂತ ಅಮಾಯಕರು ಸರ್, ಕೂಲಿ ಮಾಡ್ಕೊಂಡು ಜೀವನ ಮಾಡಂತ ಜನ ನಾವು. ಆದ್ರೂ ನಮಗೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಅಮಾಯಕರನ್ನ ಏನ್ ಮಾಡ್ಬೇಕು ಸರ್? ಇಷ್ಟು ಜನ ಇದ್ರಲ್ಲ, ಇವನ್ನೆಲ್ಲ ಎಲ್ಲಿ ಕರ್ಕೊಂಡ್ಬೇಕು? ಯಾರ ಹತ್ರ 10 ರೂಪಾಯಿ ದುಡ್ಡಿಲ್ಲ ಸರ್. ನಾವು ಗೌಡ್ರೆ ಆಗಿರ್ಬೋದು, ಕುಂಚಿಟಿಗರಾಗಿರೋದು, ನಾವು ಹಾಕಿರೋದೇ ಕಾಂಗ್ರೆಸ್ಸಿಗೆ ಓಟು. ನಾವು ನಮಗೆ ಪ್ರಾಮಾಣಿಕತೆ ನ್ಯಾಯ ಕೊಡಿಸ್ಬೇಕು ಸರ್ ಕಾಂಗ್ರೆಸ್ ಲೀಡರ್ಗಳು. ನಮ್ಮ ಮನೆಯವರು ಫಂಕ್ಷನ್ 11-11ವರೆಗೆ ಫಂಕ್ಷನಿಗೆ ಬರ್ತಾ ಇದ್ವಿ. ಫಂಕ್ಷನಿಗೆ ಬರ್ಬೇಕಾದ್ರೆ ಯಾರು ಅಲ್ಲಿ ಹೊಸ ಪಿ ಸಿಗಳು ತಡೆದು ಈ ಕಡೆ ಹೋಗೋ ಆ ಕಡೆ ಹೋಗೋ, ಅವ್ರದ್ದೇ ರಂಕ್ಲಾತಲ್ಲಿ ರಂಕ್ಲಾಗಿ ನಿಂತಿದ್ದು ಗಾಡಿ, ಅದ್ಯಾವುದು ಇಟ್ಟಿಗೆ ಗಾಡಿ ಅಂತೆ. ನಾನು ಅದೇ ಗಾಡಿಗೆ ಇಳಿದ್ವಿ, ಬಂದರೆ ಹೊಡೆದ್ಬಿಟ್ಟು 3-4 ಗಾಡಿ ಎಲ್ಲ ಒಟ್ಟು ಜನ ಎಲ್ಲ ಬಿದ್ದು ಒದ್ದಾಡಿಬಿಟ್ರು. ಬಂದು ಸುಮಾರು ಬೆಳಗ್ಗೆ 10-10ವರೆ ಬಂದರೆ ಇಲ್ಲೇವರೆಗೂ ಯಾರು ಸರಿಯಾದ ಕಾಂಟ್ಯಾಕ್ಟ್ ಇಲ್ಲ, ನಮ್ಮನ್ನು ನೋಡೋರಿಲ್ಲ. ಏನಿದೆ, ಯಾರು ಬಂದಿಲ್ಲ ನಮಗಿಲ್ಲಿ. ತಿಪ್ಪೇಸ್ವಾಮಿ ಅಂತ, ಗಿರ್ಜಮ್ಮ. ನೋಡಪ್ಪ, ಇಷ್ಟ ನಮ್ದು ನಜೀರ್ ಕಾಲೋನಿ. ಅಲ್ಲೇ ಹೊಲ್ದಾಗ ವಾಸ ಇದ್ದೀವಿ. ಫಂಕ್ಷನ್ಗೆ ಬರ್ತಾ ಇದ್ದೀವಿ ನಾವು. ಯಾರು ಇಲ್ಲಿವರೆಗೂ ನಮ್ಗೆ ಸ್ಪಂದಿಸಿಲ್ಲ, ನಮ್ಮನ್ನು ಯಾರು ಏನು ಎತ್ತ ಅಂತ ಕೇಳೋರಿಲ್ಲ, ಮಾತಾಡಿಲ್ಲ ಅಮ್ಮ. ಬೇಗ ಇವಾಗ ನ್ಯೂಸ್ ಮಾಡಿ ಸರ್ ದಯವಿಟ್ಟು. ಹೌದು ಸರ್, ಇವಾಗ ಅದು ನಾವು ಏನು ಎಷ್ಟು ಜನಕ್ಕೆ ಏಟಾಗಿದೆ ಅದೊಂದು ಲೀಸ್ಟ್ ತಗೊಳ್ಳಿ ಸರ್. ಇವಾಗ ಒಂದು ಅವ್ರ ಹತ್ರ ನಡೀರಿ ಸರ್. ಏನು ಆಕ್ಸಿಡೆಂಟ್ ಆಗಿದೆ ನೋಡಿ, ಇಲ್ಲಿ ನೊಂದಿರ್ತಕ್ಕಂಥ ಈಗ ಪೇಷಂಟ್ಗಳು ಮತ್ತು ಅವ್ರ ಸಂಬಂಧಿಕರು ಕೂಡ ಮಾತಾಡ್ತಿದ್ದಾರೆ, ಹಾಗೆ ರೈತ ಮುಖಂಡರು ಕೂಡ ಇದ್ದಾರೆ. ಇವತ್ತಿನ ಏನು ಅನಾಹುತ ಆಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬರ್ತಾ ಆ ಪೇಷಂಟ್ಗಳಿಗೆ ಇವತ್ತು ಯಾವ ರೀತಿ ಇವರು ಸರ್ಕಾರ ನೊಂದಿರೋರಿಗೆ ಏನು ಸಹಾಯ ಮಾಡುತ್ತೆ, ಅದು ಮುಂದೆ ನೋಡಬೇಕಾಗಿದೆ. ಬನ್ನಿ ವೀಕ್ಷಕರೇ.